ಅಯ್ಯೋ 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 ಡಾಕ್ಟ್ರೆ, ಈ ಹೊಟ್ಟೆ ಇರುತ್ತಾ ಇಲ್ಲ ಹೊಡೆದೋಗುತ್ತಾ? ಏನಯ್ಯ, ಅದನ್ನೇನ್ ಹೊಟ್ಟೆ ಅನ್ಕೊಂಡ ಇಲ್ಲ ಫುಡ್ ಕಾರ್ಪೊರೇಷನ್ ಗೋಡೌನ್ ಅನ್ಕೊಂಡ? ಅಷ್ಟೊಂದು ಯಾಕೆ ತಿನ್ಬೇಕು? ಅಯ್ಯೋ ಏನ್ ಹೇಳಿ ಡಾಕ್ಟ್ರೆ, ನಾನು ಇಬ್ರೆಂಟಿರೋ ಕಾಂಪಿಟೇಷನ್ ಮೇಲೆ ತಿನ್ನಿಸ್ಬಿಟ್ಟಿದಾರೆ. ಇಬ್ರೆಂತೀರಾ? 2 ಮದುವೆ ಯಾಕೆ ಮಾಡ್ಕೊಂಡೆ? ಅಯ್ಯೋ, ಈ ಹೊಟ್ಟೆನೋ ಮರೆಯೋದಕ್ಕೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹೇಳ್ತೀನಿ ಕೇಳಿ. ನನ್ನ ಮದುವೆ ಆದ ವಸ್ತ್ರಲ್ಲಿ ನನ್ ಮೊದಲನೇ ಹೆಂಡತಿ ರುಕ್ಕು ನಾನು SI ಅಲ್ಲ ಕಾನ್ಸ್ಟೇಬಲ್ ಅಂತ ಗೊತ್ತಾಗಿ ಕೋಪಿಸ್ಕೊಂಡು ತವ್ರ ಮನೆಗೆ ಹೊರಟೋದ್ಲು. ಆವಾಗ ನಮ್ಮ ಮನೆ ಎದುರಿಗೆ ಸತ್ಯ, ಅದೇ ನನ್ನ 2ನೇ ಹೆಂಡತಿ, ಅವಳ ಅಣ್ಣ ಕಾಮಣ್ಣ, ಯಾವನ ಭೀಮಣ್ಣ ಬಂದಿಳಿದ್ರು. ಸತ್ಯ ನನ್ನ ಕಡೆನೆ ಒಂಥರ ನೋಡ್ತಾ ಇದ್ಲು, ನನಗೂ ಹೇಗೋ ಆಗ್ತಾ ಇತ್ತು. 10 ದಿನಗಳು ಬರೀ ಲುಕ್ಗಳಲ್ಲೇ ಕಳೆದ್ವಿ. ಅವಾಗ ಸತ್ಯ ಒಂದಿನ ಐ ಲವ್ ಯು ಅಂತ ಹೇಳಿದ್ಲು. ನಾನು ಆಗಲ್ಲ, ನನಗೆ ಮದುವೆ ಆಗಿದೆ ಅಂತ ಹೇಳಿದೆ. ಆದ್ರೂ ಪರವಾಗಿಲ್ಲ, ಐ ಲವ್ ಯು ಅಂತ ಹೇಳಿದ್ಲು. ಮಾರನೇ ದಿನ ಅಕ್ಕ ಅಕ್ಕ ನನ್ ಗಾಳಿಪಟ ಆ ಮರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ತಕ್ಕೊಡಕ್ಕ. ಇರು, ತಕ್ಕೊಡ್ತೀನಿ. It's all right. ಸಾರಿ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಯಾವನವನನ್ನು ತೆಗೆದು ಹಾಳು ಮಾಡಿದವನು ಬಾರ ಇಲ್ಲಿ. ಯಾರು ಗೊತ್ತೇನೋ, ರೌಡಿಗೆ ರೌಡಿ, ಗೂಂಡಾಗೆ ಗೂಂಡಾ ಕಣಲೇ. ನೀನ್ ನಡಿಯಮ್ಮ ಹೊರಗೆ. ಇವತ್ತು ಇವನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ, ನಿನ್ ರಕ್ತ ಕುಡಿದು ಬಿಡ್ತೀನಿ. ಏನು ಹೇಳ್ಬೇಡ, ಮದುವೆನಾ? ಅಯ್ಯೋ, 2 ಮದುವೆಗೆ ಕಾನೂನು ಒಪ್ಪಲ್ಲ. ಇದಕ್ ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ ನರ ಕಿತ್ತು ನಾಯಿ ಎದುರಿಗೆ ಹಾಕ್ಬಿಡ್ತೀನಿ. ಹುಷಾರ್. ಸ್ವಲ್ಪ ಇರೋಣ. ನಾನು ಅವ್ರಿಗೆ ಮನಸ್ಸು ಕೊಡ್ತೀನಿವೆ. ನಮ್ಮಿಬ್ರು ಮದ್ವೆ ಆದಾಗೆ ಲೆಕ್ಕ. ನಾನು ಅವ್ರ ಹೆಂಡತಿ ಹತ್ರ ಮಾತಾಡಿ ನಾವಿಬ್ರು ಅನ್ಯೋನ್ಯವಾಗಿರೋ ಹಾಗೆ ನೋಡ್ಕೋತೀನಣ್ಣ. ಏನೋ ಬಾಬಾ, ಇದು ಕೊಪ್ಕೆನಾ? ಸಮಾಧಾನ ಮಾಡ್ಕೊಮ್ಮ, ಹೆದರ್ಕೋಬೇಡ. ಇಲ್ಲೋಡು, ನಮ್ಮವರು ಪೊಲೀಸು. ಅವ್ರ ಹತ್ರ ಹೇಳಿ ನಿನ್ ಬಾಳ್ನ ಯಾರು ಹಾಳು ಮಾಡಿದ್ರೋ ಅವ್ರ ಕೆಲಿ ನಿನ್ ಕುತ್ತಿಗೆ ತಾಳಿ ಕಟ್ಟಿಸ್ತೀನಿ. ಈಗ ಈ ರೀತಿ ಹೇಳ್ತೀರಾ? ಅವನೇನಾದ್ರೂ ನಿಮ್ ನೆಂಟನೋ ಸ್ನೇಹಿತನೋ ನಿಮಗ್ ಬೇಕಾದವನು ಆಗಿದ್ರೆ ಅವನ್ ಪರ ವಹಿಸ್ಕೊಂಡು ನನ್ ಕೈ ಬಿಟ್ಬಿಡ್ತೀರಾ? ಆ ರೀತಿ ಆಗೋಕೆ ನಾನ್ ಬಿಡಲ್ಲ. ಅವ್ನ್ ಯಾರೇ ಆಗಿದ್ರೆ ಸರಿ, ನಾನ್ ಇದಕ್ಕೂ ಮದುವೆ ಮಾಡಿಸ್ತೀನಿ. ಇದು ನನ್ ಮಾಂಗಲ್ಯದ ಮೇಲಾಣೆ, ನಮ್ಮವ್ರ ಮೇಲಾಣೆ. ಹೇಳಮ್ಮ, ಅವ್ನ್ ಯಾರು? ಅವನು ಹೆದರ್ಕೋಬೇಡಮ್ಮ, ಹೇಳು. ನಿಮ್ ಗಂಡ ಕಾನ್ಸ್ಟೇಬಲ್ ಕೃಷ್ಣಯ್ಯ. ರುಕ್ಕು ಗೋಗರ್ದು ನಮ್ಮಿಬ್ಬರು ಮದುವೆ ಮಾಡಿಸ್ಬಿಟ್ಲು. ಅವತ್ತಿನಿಂದ ನನ್ನ ದೇಹಕ್ಕೆ ಮನಸ್ಸಿಗೆ ಬರೀ ಕಷ್ಟನೇ ಆಗೋಯ್ತು. ಏನ್ ಡಾಕ್ಟ್ರೆ, ನಿಮ್ಮನ್ನ ಮಾತು ಕೇಳ್ತೀನಿ, ಹೆಂಡತಿಯಿಂದ ಸುಖವಾಗಿರೋ ಗಂಡ ಈ ಪ್ರಪಂಚದಲ್ಲಿ ಯಾವನಾದ್ರೂ ಇದಾನ? ಇಲ್ದೇ ಏನ್ರಯ್ಯ, ಬೇಕಾದಷ್ಟು ಜನ ಇದ್ದಾರೆ. ನಿಜ ಹೇಳೋದಾದ್ರೆ ನಮ್ಮ ದೇಶ ಪತಿವ್ರತೆಗಳಿಗೆ ಪ್ರಸಿದ್ಧಿ ಅಲ್ವಾ? ಅಷ್ಟೇ ಯಾಕೆ, ನನ್ನ ಹೆಂಡತಿ ಕೂಡ ಸೀತೆ, ಸಾವಿತ್ರಿ, ಅನಸೂಯ, ಅರುಂಧತಿ ಇವ್ರ ಲಿಸ್ಟ್ಗೆ ಸೇರ್ಬೇಕಾದವಳು. ಮಾಡದೇ ಇರೋ ವ್ರತ ಇಲ್ಲ, ಹರಕೆ ಹೊತ್ಕೊಳ್ದೇ ಇರೋ ದೇವ್ರಿಲ್ಲ. ಅಯ್ಯೋ, ಅಲ್ಲಿವರೆಗೂ ಯಾಕೆ? ನಮ್ಮೂರ್ನಲ್ಲಿ ಏನಾದ್ರೂ ಈಜಿನ ಪಂದ್ಯನೋ, ಕುಸ್ತಿ ಪಂದ್ಯನೋ, ಖೋಖೋ ಪಂದ್ಯನೋ, ಕಬಡ್ಡಿ ಪಂದ್ಯನೋ ಇಟ್ಟಾಗೆ ಪತಿರತೆ ಪಂದ್ಯ ಏನಾದ್ರು ಇಟ್ಬಿಟ್ರೆ ಫಸ್ಟ್ ಗೆಲ್ಲದೆ ನನ್ನ ಹೆಂಡತಿ. ಏನಂತೀರಾ? ಖಂಡಿತ ನಿಮ್ ಹೆಂಡತಿಗೆ ಬರುತ್ತೆ.
ಏನಂದ್ರೆ ಇವತ್ತಿಂದ ಒಂದು ಹೊಸ ವ್ರತ ಶುರು ಮಾಡಿದೀನಿ. ನಿಮ್ ಕಾಲ್ನ ಸ್ವಲ್ಪ ಈ ತಟ್ಟೆಲಿ ಇರ್ತೀರಾ? ಹೇಳ ನಿನ್ ಚಪ್ಲಿ ತಗೊಂಡ್ ನಡಿಯೋ. ಏನ್ರಯ್ಯ ಇರೇ ನೀವು ಕಾಲ್ ಮೊದಲ್ಕೊಳ್ರಿ. ನಾನು ಅವತ್ತು ಹೇಳಲಿಲ್ವಾ ಗೊತ್ತಿರುತ್ತೆ ನನ್ ಹೆಂಡತಿ. ಪತಿದೇವಾಯ ನಮಃ ಪಾದ ಪೂಜಾ ವ್ರತ ಪ್ರಾರಂಭಂ. ಈ ವ್ರತ ಒಂಥರ ಚೆನ್ನಾಗಿದೆ ಅಲ್ಲ. ನೀವು ನಿಮ್ ಹೆಂಡತಿರ ಹತ್ರ ಈ ವ್ರತ ಮಾಡಿಸ್ಕೊಳ್ಳಿ. ಏನೇ ಪತಿವ್ರತ ಶಿರೋಮಣಿ ಪತ್ನಿ, ಈ ವ್ರತದ ಉದ್ದೇಶ ಏನು ಅಂತ ಪಾಪ ಇವ್ರಿಗೂ ಸ್ವಲ್ಪ ಹೇಳ. ಯಾವ ಹೆಣ್ಣೆ ಆಗ್ಲಿ 10,116 ಸಲ ಪತಿಗ್ ಪಾದ ಪೂಜೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಗಂಡ ಸಿಗ್ತಾರ್ರಿ. ಅದಾ ಅಂದ್ರೆ ನಮ್ ಪ್ರೆಸಿಡೆಂಟ್ ಒಳ್ಳೆ ಗಂಡ ಅಲ್ಲ ಕೆಟ್ಟ ಗಂಡ ಅಂತ ನಿಮ್ಮ ಅಭಿಪ್ರಾಯ? ಹಾಗಲ್ಲ ರೀ, ಬರೋ ಜನ್ಮದಲ್ಲಿ ಸಾಕ್ ನಿಲ್ಸೆ. ಮುಂದಿನ ಜನ್ಮದಲ್ಲೂ ನಾನೇ ನಿನ್ ಗಂಡನಾಗಿರ್ಬೇಕು ಅಂತ ನೀನ್ ಪಾದ ಪೂಜೆ ಮಾಡಿದ್ರೆ ಎಷ್ಟ್ ಸತಿ ಬೇಕಾದ್ರೂ ಸಹಿ ಅಂತ ತೊಳಸ್ಕೋತಾ ಇದ್ದೆ. ಈ ಜನ್ಮದಲ್ಲೂ ನೀವೇ, ಮುಂದಿನ ಜನ್ಮದಲ್ಲೂ ನೀವೇನಾ? ಎಷ್ಟ ಆಸೆ ನೋಡಿ. ಮುಚ್ಚೆ ಬಾಯಿ ಮುಸಂಡಿ, ನನ್ ಮರ್ಯಾದೆ ತೆಗಿತಿದ್ದೀಯಾ? ಅವನಿಗೆ ಐಡಿಯಾ ಇಲ್ಲ. ಓಹೋ, ಗಂಟೆ ಹೊಡ್ಕೋತಾ ಇದೆ. ಇಂಟರ್ವ್ಯೂಗ್ ಹೋಗಿದ್ದ, ಅಲ್ಲಿನ್ನೇನೇನ್ ನನ್ನ ಮರ್ಯಾದೆ ತೆಗಿತಿದ್ದಾನೋ. ಹಲೋ, ನಾನ್ ಬೋರಣ್ಣ ಅವ್ರ ಹೆಂಡತಿ ಮಾತಾಡ್ತಾ ಇರೋದು. ನಮಸ್ಕಾರಮ್ಮ. ನಮ್ ಸೋದರಳಿ ಆನಂದಿ ಕೆಲಸ ಕೊಟ್ರಮ್ಮ? ಇಲ್ಲ, ಆನಂದ್ ಇಂಟರ್ವ್ಯೂ ಬರ್ಲೇ ಇಲ್ಲ. ಇಂಟರ್ವ್ಯೂ ಬರ್ಲಿಲ್ವಾ? ಓಹ್, ಅಯ್ಯೋ ನೀನ್ ಅಜ್ಜಿ, ನಿನ್ ಮನೆ ಹಾಳಾಗುವಾಗ ಕತ್ತೆ ದೇಹ ಬೆಳೆಸ್ಕೊಂಡಿದ್ದೆ ಹೊರತು ಸ್ವಲ್ಪನಾದ್ರೂ ಬುದ್ಧಿ ಬೆಳಿಲಿಲ್ವಲ್ಲ? ಯಾವ ಕೆಲಸ ಎಲ್ ಮಾಡ್ಬೇಕು ಅಂತ ಗೊತ್ತಿಲ್ವಲ್ಲ? ನಿನ್ ಯೋಗ್ಯತೆಗೆ ಬೆಂಕಿ ಹಾಕ. ಶಟ್ ಅಪ್ ಇಡಿಯಟ್ ಸ್ಕೌಂಡ್ರಲ್. ಅಯ್ಯೋ ಅಮ್ಮ ತಾಯಿ, ನಿಮಗೆಲ್ಲಮ್ಮ ನಾನು ಅಂದಿದ್ದು. ನನ್ನ ಹೆಂಡತಿಗೆ ಕ್ಷಮಿಸ್ಬಿಡಮ್ಮ. ಒತ್ತು ಗೊತ್ತಿಲ್ಲದೆ ಕೆಲಸಕ್ಕೆ ಬರದ್ ಮಾಡ್ತಾ ಇದ್ಲು, ಅದಕ್ ಬೈದೆ. ನನಗ್ ಕ್ಷಮಿಸ್ಬಿಡಮ್ಮ. ನಿನಗೇನ್ ಬಂತೆ ಬರ್ಬಾರ್ದು ರೋಗ? ಅಬ್ಬಾ, 2 ಸಲ ಆಯ್ತು. ಏನಂದ್ರೆ 10,116ಕ್ಕೆ ಇನ್ನೆಷ್ಟು ಬಾಕಿ ಇದೆ? ನನ್ ಊತ ಹಾಕೋಷ್ಟು ಉಳಿದಿದೆ ನಿನ್ ಯೋಗ್ಯತೆಗೆ ಅಲ್ವೇ? ಆನಂದನಿಗೆ ಹುಚ್ಚನಾಗಿ ಬಡದಂಗ್ ಬಡದು ಇಂಟರ್ವ್ಯೂ ಹೋಗಂತ ಹೇಳಿದ್ದೀನಿ. ಅದರಿದ್ರ ಎಲ್ಲೋದ್ನ? ಲೇ ಆನಂದ, ಹುಟ್ಟಾಳ, ಅಯೋಗ್ಯ, ನಾಮರ್ದ, ಬೇವರ್ಸಿ, ನಿನ್ನ ಎಳ್ಕೊಂಡ್ ಬಂದ್ ಕೈ ಕಾಲು ಮುರಿಲಿಲ್ಲ. ನನ್ನ ಹೆಸರು ದುಶ್ಯಾಸನ. ದ್ರೌಪದಿ ನೀತಿ ಬಾಹಿರಳೆಂದು ಧರ್ಮರಾಜನೇ ಒಪ್ಪಿಕೊಂಡಿದ್ದಾನೆ. ಈ ದ್ರೌಪದಿ ನಮ್ಮ ಸೇವಕಿ. ನಡೆಯಲಿ ದ್ರೌಪದಿ ವಸ್ತ್ರ. ಸಹೋದರ ಭೀಮ, ಶಾಂತಿ ಶಾಂತಿ. ಮಗು ಸುಯೋಧನ, ಇದು ನಿನಗೆ ಉಚಿತವಲ್ಲ. ಉಚಿತ ಅನುಚಿತಗಳನ್ನು ನಿಮ್ಮಿಂದ ಕಲಿಯಬೇಕಾಗಿಲ್ಲ ತಾತಾಶ್ರೀ. ದುಶ್ಯಾಸನ, ನನ್ನ ಆಜ್ಞೆಯನ್ನು ಪರಿಪಾಲಿಸು. ಆಗಲಿ ಅಗ್ರಜ. ಅಲ್ಲೇ ನಿಲ್ಲು. ಕೃಷ್ಣ ಕೃಷ್ಣ ದೇವಾ ದೀನ ಬಾಂಧವ ಅಸಹಾಯಳಾದೆನು ಬಾರೆಯ ದೇವಾ ದೀನ ಬಾಂಧವ ಅಸಹಾಯಳಾದೆನು ಬಾರೆಯ ದೇವಾ. ಆನಂದ್ ಎಲ್ಲಪ್ಪ? ಮೇಲಿದ್ದಾರೆ ಸರ್. ಆನಂದ್ ಎಲ್ಲ ರೆಡಿನಾ? ಕಾಲದಿ ನಡೆದ ಕದನದಲ್ಲಿಂದು ಸೋಲ ಕಂಡಿಹ ನನ್ನ ಪತಿಗಳು ಧರ್ಮ ಬಂಧವ ಮುರಿಯಲಾರದೆ ನೋಯುತ್ತಿರುವರು ಸ್ವಾಮಿ. ನಂಬಿನಯ್ಯ ನೀನೇ ಗತಿಯನಗೆ ಬಾರ ದೇವಾ ದೀನ ಬಾಂಧವ ಅಸಹಾಯಳಾದೆನು ಬಾರೆಯ ದೇವಾ. ಮಾವಯ್ಯ, ಎಲ್ಲೋದು ಕೃಷ್ಣ ಕಾಳ್ಬೇಡಿ ಮಗನೆ. ಇನ್ನನ್ ಕೈಲಿ ಓಡಕ್ಕಾಗಲ್ಲ ಕಣೋ. ಏ ಪಾಪಿಷ್ಟ, ಅಯೋಗ್ಯ, ಮುಟ್ಟಾಳ, ಕೃಷ್ಣ ಪರಮಾತ್ಮ ಮಾಯ ಆಗೋ ತರ ವೇಷ ಹಾಕೊಂಡ್ ಮಾಯ ಆಗಿದೆಯಾ ಬಡ್ಡಿ ಮಗನೆ?
ನೀನ್ ಎಲ್ಲೋಗ್ತೀಯ ರಾತ್ರಿ ಮನೆ ಬಂದೇ ಬರ್ತೀಯ ಬಾ ರಾತ್ರಿಗೆ ಮನೆಗೆ ಕಚೇರಿ ಮಾಡ್ತೀನಿ ಕಣ್ಣ ನನ್ನ ಮಗನೇ ಅಯ್ಯ ಬಾ ರಾತ್ರಿ ಮನೆ ಬಂದ್ರೆ ತಾನೇ ನಿನ್ ಕಚೇರಿ ಇಟ್ಕೊಳ್ಳೋದು ನಾನ್ ಮನೆಗೆ ಬರಲ್ಲ ಬಾಯ್ ಮಾವಯ್ಯ ಈ ಕಾಮಣ್ಣನ ವೇಷದವನೇ ಹಿಂದಕ್ಕೆ ಹೋಗು. ಒಂದು ಸಲ ಹೆಜ್ಜೆ ಇಟ್ಟ ಮೇಲೆ ಹಿಂದಕ್ಕೆ ಹೋಗೋದು ಅಥವಾ ಬೆನ್ ತೋರ್ಸೋದು ನಮಗಾಗದೇ ಇರೋ ವಿಷಯ. ಬೇಕಾದ್ರೆ ತಾವೇ ಹೋಗ್ಬೋದು. ನಾನ್ ಹೋಗಲ್ಲ. ಅದೆಷ್ಟೊತ್ತು ಹಾಗೆ ನಿಂತಿರ್ತೀಯೋ ನಾನು ನೋಡ್ತೀನಿ. ಈ ನಿನ್ನ ಅಂದವನ್ನು ನೋಡುತ್ತಾ ಎಷ್ಟು ಹೊತ್ತು ಬೇಕಾದರೂ ನಾನು ಹೀಗೇ ನಿಲ್ಲಬಲ್ಲೆ ಸುಂದರಿ. ಎಷ್ಟೊತ್ತು ಕಾಲ್ ನೋಯ್ತಿದೆ. ಆಹಾ, ಹಾಗಾದರೆ ಒಂದು ರಾಜಿ ಬರೋಣವೇ? ಹಿಂದಕ್ಕೆ ಹೋಗೋದನ್ ಬಿಟ್ಟು ಬೇರೆ ಏನಾದ್ರೂ ಹೇಳು. ಒಂದು ಕೆಲಸ ಮಾಡೋಣ. ಇಬ್ರು ಒಬ್ರನ್ನೊಬ್ರು ತಪ್ಕೊಂಡು ಗುಂಡು ತಿರುಗ್ತಾ ನಾನ್ ಆ ಕಡೆ ನೀನ್ ಈ ಕಡೆ ಹೋಗೋಣ. ಓಕೆ. ಏನ ನೋಡಮ್ಮ ಲಲಿತಾ, ಆನಂದ್ ಜೊತೆ ನಾನು ಸ್ವಲ್ಪ ಕಾರವಾಗಿ ಮಾತಾಡ್ಬೇಕಾಗಿದೆ. ನೀನು ಇಲ್ಲೇ ಇದ್ಕೊಂಡು ನಿಮ್ಮಮ್ಮ ಯಾವಾಗ ಬರ್ತಾಳೆ ಅಂತ ನಂಗೆ ತಿಳಿಸ್ಬೇಕು. ಬಂದ್ ಕಾಲ್ ತೊಳೆದು ಬಿಡ್ತಾಳೆ. ಏನೋ ಕತ್ತೆ ಬಿಡ್ವಾ, ಯಾಕೋ ಇಂಟರ್ವ್ಯೂಗ್ ಹೋಗ್ಲಿಲ್ಲ? ನನಗೆ ಉದ್ಯೋಗ ಮಾಡೋದಕ್ಕೆ ಇಷ್ಟ ಇಲ್ಲ. ನಿನಗೆ ಉದ್ಯೋಗ ಮಾಡಕ್ ಇಷ್ಟ ಇಲ್ದ ಇದ್ರೆ ನನಗೆ ನನ್ನ ಮಗಳನ್ನ ನೀನು ಕೊಡೋದಕ್ಕೆ ಇಷ್ಟ ಇಲ್ಲ. ಮಾವಯ್ಯ, ಏನಮ್ಮ ನಿಮ್ಮಮ್ಮ ಬರ್ತಾಳೆ ನೋಡು. ಇನ್ನು ಬರ್ಲಿಲ್ಲಪ್ಪ. ಏಯ್, ಸೋದರಳಿಯ ಅಂತ ನಿನ್ನ ಚಿಕ್ಕ ವಯಸ್ಸಿನ ಸಾಕಿ ಬೆಳೆಸಿ ದೊಡ್ಡವನನ್ನ ಮಾಡಿದ್ರೆ ದೊಡ್ಡ ತಪ್ಪು ಕಣೋ. ಏನ್ ಮಹಾ ಮಾತಾಡಿದ್ರೆ ಸಾಕು, ಸಾಕಿ ಬೆಳೆಸಿ ದೊಡ್ಡವನ್ ಮಾಡ್ದೆ ಅಂತ ಕೊಚ್ಕೋತಿಯಲ್ಲ. ನೀನೇನಾದ್ರೂ ಬಟ್ಟೆ ಹೋಗ್ದಿದ್ದ, ಹಲ್ ತಿಕ್ಕಿದ್ದ, ಇಲ್ಲ ತೊಳ್ದಿದ್ದ, ಇಲ್ಲ ಸೋಪ್ ಹಚ್ಚಿದ್ದ? ಓಹೋ, ಎಲ್ಲ ಅತ್ತನೆ ಮಾಡಿ ಸಾಕಿ ಬೆಳೆಸಿದ್ದು. ಏಯ್, ನೀನು ಅಂದ್ರೆ ನಿಮ್ಮ ಅಪ್ಪನ ಲೆವೆಲ್ ಬಂದ್ಬಿಟ್ಟಿರೋ ಕತ್ತೆ ಬಡವ ರಾಸ್ಕಲ್. ಏಯ್, ಕಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಕೇಳು. ಅಮ್ಮ ಬಂದ್ಬಿಟ್ಟು ನೋಡಮ್ಮ. ಇನ್ನು ಬರ್ಲಿಲ್ಲ. ಏಯ್, ನೀನ್ ಯಾವ್ದಾದ್ರು ಉದ್ಯೋಗ ಸೇರ್ಕೊಳ್ಳದೆ ಹೋದ್ರೆ ಯಾವುದೇ ಪರಿಸ್ಥಿತಿಗಳು ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ಎಲ್ಲ ನಿನ್ನ ನಡಿ ಆ ಕಡೆ. ಲಲಿತಾ, ಮಾವಯ್ಯ, ನಾನು ಲಲಿತಾ ಇಬ್ರು ಪ್ರೇಮಿಸ್ತಾ ಇದ್ದೀವಿ. ಪ್ರೀತಿ ನಿನ್ನ ಮಕ್ಕಕ್ಕೆ ಬೆಂಕಿ ಯಾಕ? ನಿನ್ನ ಮುಖಕ್ಕೆ ಪ್ರೀತಿ ಬೇರೆ ಕೇಳು. ಕೃಷ್ಣ ವೇಷ ಹಾಕೊಂಡಿದ್ದೀಯ, ಮುಖದ ಮೇಲೆ ಮೀಸೆ ಐತಲ್ಲ. ನಿನಗಂತೂ ಮೀಸೆ ಇಲ್ಲ ಅಂದ್ರೆ ಕೃಷ್ಣನ್ಗೂ ಇರಲ್ವಾ? ಇರಲ್ಲ ಕಣ. ನೀನೇನಾದ್ರೂ ಹೋಗಿ ನೋಡ್ಕೊಂಡ್ ಬಂದಿದ್ದ? ಅಯ್ಯೋ, ಬೇಕಾದಷ್ಟು ಸಿನಿಮಾ ನೋಡಿದ್ದೀನಿ, ಕೃಷ್ಣನ್ ಮೀಸೆ ಇರಲ್ಲ. ಕೃಷ್ಣನಿಗೆ ಮೀಸೆ ಇರಲ್ಲ ಅಂದ್ಮೇಲೆ 16,000 ಬಟರ್ ಮಿಲ್ಕ್ ಸೇಲ್ಸ್ ಗರ್ಲ್ಸ್ ನ ಹೆಂಗ್ ಲವ್ ಮಾಡ್ತಿದ್ದ? ಅವ್ರು ಲವ್ ಮಾಡ್ತಿದ್ರು ಅನ್ನೋದನ್ನ ನೀನೇನ್ ಹೋಗಿ ನೋಡ್ಕೊಂಡ್ ಬಂದಿದ್ದ? ನಾನು ನಿನ್ನಂಗೆ ಸಿನಿಮಾದಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ. ಅರೆ, ಅಸಲಿ ವಿಚಾರ ಬಿಟ್ಟು ಬೇರೆ ವಿಚಾರ ಮಾತಾಡ್ತಿದ್ದೀವಲ್ಲ. ಮಾತಾಡ್ತಾ ಇರೋದೇನು, ಸ್ವಲ್ಪ ಕಣ್ಬಿಟ್ಟು ಕೆಳಗಡೆ ನೋಡು. ಯಾಕಪ್ಪಣ್ಣಿ? ಅಯ್ಯೋ, ನಿನ್ನ ಅಜ್ಜಿ ತಿರ್ಗಾ ತೊಳೆದ್ಬಿಟ್ಟೇನೆ. ನಿನ್ ಮಕ್ಕಕ್ಕೆ ಬೆಂಕಿ ಯಾಕ? ಎಷ್ಟು ದಿನ ತೊಳೆಯೋದು? ಅಲ್ಲೊಂದ್ಸರಿ ತೊಳೆದೆ, ಇಲ್ಲೊಂದ್ಸರಿ ತೊಳೆದೆ, ಆ ಮೂಲೆಯಲ್ಲೊಂದ್ಸರಿ ತೊಳೆದೆ, ಈ ಮೂಲೆಯಲ್ಲೊಂದ್ಸರಿ ತೊಳೆದೆ. ಹಿಂಗೆ ನೀನ್ ತೊಳಿತಾ ಇದ್ರೆ ನನ್ ಕಾಲ್ ಕೊಳತು ನಾರಿ ನನ್ ಸಾತೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಎಂತ ಮಾತಾಡ್ತೀರಿ? ನೀವ್ ಇಷ್ಟು ಬೇಗ ಹೊರಟೋಗ್ಬಿಟ್ರೆ ಇನ್ನು ಮಿಕ್ಕಿದ 10,000 ನಾನು ಯಾರಿಗ್ ಮಾಡ್ಲಿ ಹೇಳಿ? ಏಯ್, ನಿನಗೆ ನಿನ್ ವ್ರತ ಕೆಟ್ಟೋಗುತ್ತೆ ಅನ್ನೋ ಸಂಖ್ಯೆ ಹೊರತು ನಾನ್ ಸಾಯ್ತೀನಲ್ಲ ಅನ್ನೋ ಸಂಕಟ ನಿನಗೆ ಇಲ್ವಲ್ಲೇ? ಹೊಡೆದಾಂದ್ರೆ ನಿನ್ ಮಕ್ಕಕ್ಕೆ ಸಗಣಿ ಬೆರಣಿ ಆಗ್ಬಿಡ್ಬೇಕು. ಫ್ಲೂಟ್ ಏನಾಯ್ತು? ಲೇ, ಆ ಫ್ಲೂಟ್ ತಗೊಂಡು ನನ್ನ ಮಗಳಿಗೆ ಏನೋ ಮಾಡ್ತಿದೀಯಾ? ಬಾರಿಸ್ತಾ ಇರ್ಬೇಕು.
ಬಾಕ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಸ್ನಾನನಾ? ಈ ಚಳಿಲ್ಲ. ಅಯ್ಯೋ ನನ್ ಕೈಲಾಗಲ್ಲ. ಎಂಜಲ್ ತಟ್ಟೆನ ತೊಳಿದೆ ಮನೆ ಒಳಗೆ ಇಟ್ಕೊಳಕ್ಕೂ ನನ್ ಕೈಲ ಆಗಲ್ಲ. ಅದೇ ನನ್ ಗುರಿತೆ. ಸ್ನಾನ ಮಾಡ್ಕೊಂಡ್ ಬನ್ನಿ, ಊರಿ ತಾನಾಗ ತಾನೇ ಕಮ್ಮಿ ಆಗುತ್ತೆ. ಎಲ್ಲ ನನ್ನ ಕರ್ಮ. ಬೇಡಪ್ಪ, ಬರೋ ಜನ್ಮ ಅಂತಿದ್ರೆ 2 ಮದುವೆ ಅಂತ ಮಾಡ್ಕೋಬಾರ್ದು, 3 ಮಾಡ್ಕೋಬೇಕು. ಇಬ್ರು ಆಚೆ ಕಟ್ಟಿದ್ರು 3ನೇ ಮನೆಗಾದ್ರೂ ಎಂಟ್ರಿ ಸಿಗುತ್ತೆ.